ಓಕೆ, ಈ ಪತ್ರಿಕಾ ವರದಿಗಾರ ಜೊತೆ ಇವತ್ತು ನಾವು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗದ ಮಠಾಧೀಶರ ಒಕ್ಕೂಟದಿಂದ ಈ ಪತ್ರಿಕಾಗೋಷ್ಠಿಯನ್ನು ಮಾಡತಕ್ಕಂಥದ್ದು. ಒಕ್ಕೂಟದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ಛಲವಾದಿ ಮಠದ ಜಗದ್ಗುರುಗಳು ಆಗಿರತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಬಸವನಾಗೆ ದೇವರು ಈ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಹಾಗೂ ಬಸವನಾಗೆ ದೇವರು ಛಲವಾದಿ ಜಗದ್ಗುರುಗಳು ಶರಣ. ಹಾಗೆ ಕುಂಬಾರ ಸಮುದಾಯದ ಜಗದ್ಗುರುಗಳಾದ ಚಿತ್ರದುರ್ಗದ ಕುಂಬಾರ ಜಗದ್ಗುರು ಪೀಠದ ಪರಮ ಪೂಜ್ಯ ಕುಂಬಾರ ಬಸವಮೂರ್ತಿ ಕುಂಬಾರ ಗುಂಡಯ್ಯ ಮಹಾಸ್ವಾಮಿಗಳು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿದೆ. ಮತ್ತು ನಮ್ಮ ಹಿಂದುಳಿದ ವರ್ಗದ ಮಠಾಧೀಶರ ಒಕ್ಕೂಟದ ರಾಜ್ಯದ ಉಪಾಧ್ಯಕ್ಷರು ಹಾಗೂ ನಾನು ಈಡಿಗ ಸಮುದಾಯದ ಗುರುಗಳು ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದ ಪೂಜ್ಯ ಸ್ವಾಮೀಜಿಗಳು ಮತ್ತು ನನ್ನ ಹೆಸರು ಶ್ರೀ ಪ್ರಣವಾನಂದ ಸ್ವಾಮೀಜಿ ಅಂತ ಈ ಸಂಘದ ರಾಜ್ಯದ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇವತ್ತು ನಾವು ಚಿತ್ರದುರ್ಗ ಛಲವಾದಿ ಮಠದಲ್ಲಿ ನಮ್ಮ ಈ ಸಂಘದ ಒಂದು ತುರ್ತು ಸಭೆಯನ್ನೇ ಕರೆದಿದ್ದರು. ಸುಮಾರು 12 ಜನ ಸ್ವಾಮೀಜಿಗಳು ಇವತ್ತು ಭಾಗವಹಿಸಿದರು. ಮತ್ತು ಇವತ್ತು ನೈಟು ಬೆಂಗಳೂರಲ್ಲಿ ಗಾಂಧಿನಗರ ಮತ್ತು ಸೇರ್ತಾ ಇದ್ದೀವಿ. ತುರ್ತಾಗಿ ಇವತ್ತು ನಾವು ಅಬ್ಸರ್ವ್ ಮಾಡಿರ್ತಕ್ಕಂಥ ವಿಷಯ ಏನು ಅಂದರೆ, ಕಳೆದ 4ನೇ ತಾರೀಕು ಕರ್ನಾಟಕ ರಾಜ್ಯದ ಬ್ಯಾಂಗ್ಳೂರಲ್ಲಿ RCB ರಾಯಲ್ ಚಾಲೆಂಜ್ ಬ್ಯಾಂಗ್ಳೂರಲ್ಲಿ ಒಂದು ಕಪ್ಪು ಗೆದ್ದಿದ್ದೆಂದು ಹೇಳಿಬಿಟ್ಟು ಒಂದು ಚಿನ್ನಸ್ವಾಮಿ ಸ್ಟೇಡಿಯದಲ್ಲಿಯೂ ಹಾಗೂ ವಿಧಾನಸಭೆಯ ಒಳಗಡೆಯ ಅಂಗಣದಲ್ಲಿ ಬ್ಯಾಂಕ್ವೆಟ್ ಹಾಲಲ್ಲಿ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತಾರೆ. ಅದರಲ್ಲಿ 11 ಜನವನ್ನು ಏನಾಗ್ತದೆ ಸಾವಾಗ್ತಾರೆ. ಅದೆಲ್ಲರೂ ಕೂಡ ಬಡವರ ಮಕ್ಕಳು. ಈ RCB ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರವು RCBಗೆ ಇರತಕ್ಕಂಥ ಸಂಬಂಧ ಏನು, ಇದು ಮೊದಲೇ ಸರ್ಕಾರ ವ್ಯಕ್ತಪಡಿಸಬೇಕು. ಈ ಕಂಪನಿಯಿಂದ, ಈ ಒಂದು ಖಾಸಗಿ ಸಂಸ್ಥೆಯಿಂದ ಕರ್ನಾಟಕ ರಾಜ್ಯಕ್ಕೆ ಯಾವುದಾದ್ರೂ ರೀತಿಯಲ್ಲಿ ಟ್ಯಾಕ್ಸನ್ನು ಬರ್ತಾ ಇದೆಯಾ? ಮತ್ತು ಈ RCBಯಲ್ಲಿಯೂ ಕೂಡ ಕನ್ನಡಿಗ ಯಾರೂ ಕೂಡ ಆಟಗಾರ ಒಬ್ಬರೂ ಕೂಡ ಇಲ್ಲ. ಯಾರು ಮಯಾಂಕ್ ಅಗರ್ವಾಲ್ ಅಂತ ಹೇಳಿಬಿಟ್ಟು ಅವನು ಬೆಂಗಳೂರಲ್ಲಿ ಸ್ಟೇ ಆಗ್ತಾರೆ ಬಿಟ್ಟು ವಿನಃ ಅವರೂ ಕೂಡ ಕನ್ನಡಿಗರಲ್ಲ. ಸೊ ಯಾವುದೂ ರೀತಿಯಲ್ಲಿ ಆರ್ಥಿಕ ವ್ಯವಸ್ಥೆ ಮಾಡೋದ್ರಿಂದ ಬರ್ತಾ ಇಲ್ಲ. ಸೆಕೆಂಡು, ನಮ್ಮ ಕರ್ನಾಟಕದ ಆಟಗಾರಿಲ್ಲ. ಮತ್ತು ಇದನ್ನು ಹರಾಸ್ ಆಗುವಾಗ ಕರ್ನಾಟಕದ ಆಟಗಾರನ್ನೇ ಇದು ಮಾಡೋಕ್ಕೂ ಕೂಡ ಈ ಸಂಸ್ಥೆ ಮುಂದೆ ಬಂದಿಲ್ಲ. ಆದ್ದರಿಂದ ಕನ್ನಡಿಗ ಪ್ರೇಮ ಅಲ್ಲ ಇದು. ಹಾಗೆ ಅಂದರೆ ಈ ಭ್ರಷ್ಟ ರಾಜಕಾರಣಿಗಳು, ನಮಗಿರತಕ್ಕಂಥ ಅನುಮಾನ ಏನು, ಈ ಭ್ರಷ್ಟ ರಾಜಕಾರಣಿಗಳು ಏನಾದರೂ ಈ ಕಂಪನಿಯಲ್ಲಿ ಹೂಡಿಕೆ ಮಾಡಿದೆಯಾ ಅಂತಕ್ಕಂಥದ್ದು ಇವತ್ತು ನಮಗೆ ಅನುಮಾನ ಇದೆ. ಇಲ್ಲವಾದರೆ ಸರ್ಕಾರಕ್ಕೆ ಯಾವುದೂ ಸಂಬಂಧ ಇಲ್ಲ, ಕರ್ನಾಟಕಕ್ಕೆ ಸಂಬಂಧವನ್ನೇ ಇಲ್ಲ ಇದರಲ್ಲಿ. ನಮ್ಮ ಯಾರೋ ಹೇಳುತ್ತಾರಲ್ಲ, ನಾವೇನಾದರೂ ಕಳಿಸಿ ಅದಕ್ಕೆ ಗೆದ್ದು ಬಂದು ನಮ್ಮ ಪ್ರಯತ್ನ ಯಾವುದೂ ಇಲ್ಲ. ಅದಕ್ಕೋಸ್ಕರ ಮಾನ್ಯ ಉಪಮುಖ್ಯಮಂತ್ರಿಗಳು HAL ಏರ್ಪೋರ್ಟ್ ಹೋಗ್ತಾರೆ. ವಿರಾಟ್ ಕೊಹ್ಲಿ ಸೇರಿಕೊಂಡು ಎಲ್ಲರನ್ನೇ ಕೂಡ ಅಲ್ಲಿಂದ ಹೂ ಕುಚ್ಚ ಕೊಟ್ಟು ಅವ್ರನ್ನೇ ಇನ್ವೈಟ್ ಮಾಡ್ತಾರೆ. ಇದು ಯಾಕೆ ಬೇಕಿತ್ತು? ಅನಂತರ ಕೆಂಕಲ್ ಹನುಮಂತಯ್ಯನವರು ಕಟ್ಟಿರತಕ್ಕಂಥ ಇವತ್ತು ಪ್ರಾಣ ನೀಡುವ ಜಾಗ ಅದು, ಶಕ್ತಿ ಜಾಗ. ಇವತ್ತು ಅಲ್ಲಿ ಪ್ರಾಣ ತೆಗೆದು ಬಿಟ್ಟಿದೆಯಲ್ಲ. ವಿಧಾನಸಭೆಯ ಪ್ರಜಾಪ್ರಭುತ್ವದ ಗರ್ಭಗುಡಿಯಾಗಿರತಕ್ಕಂಥ ನಮ್ಮ ಈ ವಿಧಾನಸಭೆಯ ಅಂಕಣದಲ್ಲಿ ಈ ರೀತಿಯಲ್ಲಿ ಸಾವನ್ನೇ ಸೂಚಕ ಮಾಡಿಬಿಟ್ಟಿದ್ದೀರಲ್ಲ ಮಾನ್ಯ DK ಶಿವಕುಮಾರ್ ಅವರೇ, ಮುಖ್ಯಮಂತ್ರಿಗಳೇ. 11 ಜನ ಸಾವನ್ನೇ ಹೊಂದಿದ್ದೀರಿ. ಆ ವಿಧಾನಸಭೆಯ ಅಂಗಣದ ಕಾರ್ಯಕ್ರಮದಲ್ಲಿ ವೇದಿಕೆ ನಾವು ಗಮನಿಸಿದ್ದೇವೆ. ಆ ವೇದಿಕೆಯಲ್ಲಿ ಯಾರಿದ್ದಾರೆ? ಚೀಫ್ ಸೆಕ್ರೆಟರಿದ ಮಗಳು, ಜಮೀರ್ ಅಹಮದ್ ಮಗ, ಮುಖ್ಯಮಂತ್ರಿದ ಮೊಮ್ಮಗ, ಹೀಗೆ 10 ಜನ ನಾವು ನೋಡಿದ್ದೀವಿ. ಶಿಷ್ಟಾಚಾರದ ಉಲ್ಲಂಘನೆ ಮತ್ತು ನಿಮಗೆ ಫೋಟೋ ತಗೊಳ್ಳೋಕ್ಕೋಸ್ಕರ, ಸೆಲ್ಫಿ ತಗೊಳ್ಳೋಕ್ಕೋಸ್ಕರ ಇವತ್ತು ರಾಜ್ಯದ 11 ಜನ ಬಲಿ ಕೊಟ್ಟಿದ್ದೀರಿ. ನಿಮಗೆ ಫೋಟೋಗ್ರಾಫ್, ನಿಮ್ಮ ಮಕ್ಕಳಿಗೆ ಆಟೋಗ್ರಾಫ್ ಅಂತ ಹೇಳಿಬಿಟ್ಟು ಇವತ್ತು ರಾಜ್ಯದ ಮಾನ ವಿಶ್ವದಲ್ಲಿ ಹರಾಸ್ ಮಾಡಿದಿರಿ. ಈ ನಾಡು, ನಾನು ಕುತ್ಕೊಂಡಿರ್ತಕ್ಕಂಥ ಈ ಜಗ ಕೂಡ ಪರಮ ಪೂಜ್ಯ
ಸಿದ್ಧಗಂಗಾ ಶ್ರೀಗಳು ಹುಟ್ಟಿರ್ತಕ್ಕಂಥ ನಾಡಿದು. ಈ ನಾಡು ಬಸವಣ್ಣನವರ ನಾಡಿದು. ಈ ನಾಡು ರಾಣಿ ಚೆನ್ನಮ್ಮರ ನಾಡಿದು. ಹಲವಾರು ಶರಣರು ಹುಟ್ಟಿರ್ತಕ್ಕಂಥ ಭೂಮಿ ಇದು. ಕಂಗಲ್ ಹನುಮಂತೇನವರ ನಾಡಿದು. ಅಂಥ ನಾಡಿನ ಇವತ್ತು ದೇಶ ವಿಶ್ವದಲ್ಲಿ ಹಾಳು ಮಾಡಿಬಿಟ್ಟಿದ್ದಾರಲ್ಲ. ಇವತ್ತು ನೂರಾರು ಸಾವಿರಾರು ಸಾಧು ಸಂತರುಗಳು ತಪಸ್ಸು ಮಾಡಿ ಸಾಧನೆ ಮಾಡಿರ್ತಕ್ಕಂಥ ಭೂಮಿ ಇದು. ಇವತ್ತು ನಾವುಗಳಿಗೆಲ್ಲ ಇವತ್ತು ಏನಾಗಿದೆ, ಅಪಮಾನ ಆಗಿದೆ. ನಿಮ್ಮ ರಾಜಕೀಯ ಕ್ರೆಡಿಟ್ ತಗೊಳ್ಳೋಕ್ಕೋಸ್ಕರ, ನಿಮ್ಮ ರಾಜಕೀಯ ಕಿತ್ತಾಟಕ್ಕೋಸ್ಕರ ರಾಜ್ಯವನ್ನೇ ಬೆಲೆ ಕೊಡ್ತಾ ಇದ್ದೀರಿ. 7 ಕೋಟಿ ಕನ್ನಡಿಗರನ್ನೇ ಬೆಲೆ ಕೊಡ್ತಾ ಇದ್ದೀರಿ. ಯಾವ ಒಂದು ಇದಕ್ಕೋಸ್ಕರ ನೀವು ಸಾಧನೆಗೋಸ್ಕರ ಮಾಡಿದೆ. ಇವತ್ತು ತಾವೇನು ಹೇಳ್ತಾ ಇದ್ದೀರಿ, ಬರೀ ಒಂದು 10 ಲಕ್ಷ ರೂಪಾಯಿ ಘೋಷಣೆ ಮಾಡ್ತೀರಿ. ಕರ್ನಾಟಕದಿಂದ ಒಂದು ಆನೆ ಕೇರಳಕ್ಕೆ ಹೋಗ್ತೀರಿ, ಕೇರಳದಲ್ಲಿ ಒಬ್ಬರನ್ನ ಸಾಯಿಸ್ಕೊಂಡು ಬರ್ತಾರೆ, ಅವರಿಗೆ 25 ಲಕ್ಷ ಘೋಷಣೆ ಮಾಡ್ತೀರಿ. ಇಲ್ಲಿ ಈ 11 ಜನ ಬಡವ ಪಾನಿಪೂರಿ ಮಾರೋರ ಮಕ್ಕಳು, ತೋಟದಲ್ಲಿ ಕೆಲಸ ಮಾಡೋರ ಮಕ್ಕಳು, ಇವರ ಜೀವನ ಬೆಲೆ ಬರೀ 10 ಲಕ್ಷನ. ಮಾನ್ಯ ಮುಖ್ಯಮಂತ್ರಿಗಳೇ, ಈ ಸರ್ಕಾರದ ಅಷ್ಟೇ ಅಲ್ಲ ಮಾಡಿರೋದು. ಕಳೆದ 2024 ಜೂನ್ 16ನೇ ತಾರೀಕು ಇದೇ ರೀತಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಗೋಲದಲ್ಲಿ ಗುಡ್ಡ ಕುಸಿದು ಬಿದ್ದು 11 ಜನ ತೀರೋಗಿದ್ರು. ಶಿರೂರು ಗುಡ್ಡ ಕುಸಿದು ಬಿದ್ದು ನಾನೇ ಕೊಲೆ ಕೇಸ್ ದಾಖಲೆ ಮಾಡಿಸಿದ್ರಿ IRB ಅಂತ ಕಂಪನಿಯ ಮೇಲೆ. 2 ತಿಂಗಳಾಯಿತು IRB ಕಂಪನಿಯ ಮೇಲೆ ಕೊಲೆ ಕೇಸ್ ದಾಖಲಾದರೂ ಸಹ ಈ ರಾಜ್ಯ ಸರ್ಕಾರ ಏನು ಮಾಡಲಿಲ್ಲ, ಅವ್ರು ಅರೆಸ್ಟ್ ಮಾಡಲಿಲ್ಲ. ಕೊಟ್ಟಿರೋದೆಷ್ಟು ಗೊತ್ತಾ, ಬರೀ 5 ಲಕ್ಷ ರೂಪಾಯಿ. 11 ಜನ ಅಲ್ಲಿ ಸತ್ರು, 11 ಜನ ಇಲ್ಲಿ ಸತ್ರು. 22 ಜನ ಕಳೆದ 11 ತಿಂಗಳೊಳಗಡೆ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಬೇಜವಾಬ್ದಾರಿಯಿಂದ ತಗೊಂಡ್ರು. ಇವತ್ತು ನಾವು ಯಾಕೆ ಸ್ವಾಮೀಜಿಗಳು ಯಾಕೆ ಮಾತಾಡಕ್ಕೆ ಬಂದಿದೆ ಅಂದರೆ, ನಾವು ನಾಳೆ ಹಳ್ಳಿಗಳಿಗೂ ಹೋಗಬೇಕಾಗುತ್ತೆ. ನಮ್ಮ ಭಕ್ತಾದಿಗಳು ಕೇಳುತ್ತಾರೆ, ಸ್ವಾಮೀಜಿಗಳನ್ನು ನೀವು ಧ್ವನಿ ಎತ್ತಿಲ್ಲ. ನಮಗೆ ಹ್ಯಾವ್ ದ ರೆಸ್ಪಾನ್ಸಿಬಿಲಿಟಿ ಫಾರ್ ದ ಸೊಸೈಟಿ. ನಾವು ಬರೀ ಧರ್ಮ ಅಂತ ಅಲ್ಲ. ಹಾಗಾಗಿ ನಮಗೆ ಡಿಮ್ಯಾಂಡ್ ಇದೆ. ನಾವೊಂದಷ್ಟು ಸರ್ಕಾರದ ಮುಂದೆ ಒತ್ತಡಗಳಿದೆ, ಒತ್ತಾಯ ಮಾಡ್ತಾ ಇದ್ದೀನಿ. ಇವತ್ತು ಒಬ್ಬ ಹಿಂದುಳಿದ ST ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ದಕ್ಷಾಧಿಕಾರಿ ಕಮಿಷನರು, ಸಿಟಿ ಪೊಲೀಸ್ ಕಮಿಷನರು, ಇವತ್ತುವರೆಗೂ ಕೂಡ ಅವರಿಗೆ ಯಾವುದೋ ರೀತಿಯಲ್ಲಿರ್ತಕ್ಕಂಥ ಕಪ್ಪು ಚುಕ್ಕಿ ಇಲ್ಲ ಅಂತ ಒಬ್ಬ ಅಧಿಕಾರಿಯನ್ನು ಬೆಲೆ ಕೊಟ್ಟರಲ್ಲ, ಅದು ಕೂಡ ಹಿಂದುಳಿದ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡ್ತಾ ಇದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ DK ಶಿವಕುಮಾರ್ ಅವರು ಸೇರಿಕೊಂಡು. ಯಾಕೆ ಹೋಮ್ ಮಿನಿಸ್ಟರ್ಗೂ ಜವಾಬ್ದಾರಿ ಇಲ್ವಾ? ಹೋಮ್ ಮಿನಿಸ್ಟರ್ಗೂ ಜವಾಬ್ದಾರಿ ಇಲ್ವಾ? ಹಾಗೆಂದರೆ ಮಂಗಳೂರಲ್ಲಿ ಕೋಮುಗಲಭೆ ಇತ್ತು, ಅಲ್ಲಿ ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ರು, ವರ್ಗಾವಣೆ ಮಾಡಿದರು. ಇಲ್ಲಿ 11 ಜನ ಸತ್ರು, ಇಲ್ಲಿ ಒಂದು 5-6 ಜನ ಸಸ್ಪೆಂಡ್ ಮಾಡಿದರು. ಮೊದಲ ಪರಮೇಶ್ವರನ ಸಂಪುಟದಿಂದ ಕೈ ಬಿಡಬೇಕಾಗುತ್ತೆ. ಹೋಮ್ ಮಿನಿಸ್ಟ್ರಿ ಅಂತಕ್ಕಂಥದ್ದು ಇವತ್ತು ಯಾವುದೂ ಕೂಡ ಒಂದು ಅವ್ರಿಗೆ ಮಾಡೋಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಪರಮೇಶ್ವರ್ ಅವರು ಹಾಗೂ ಬ್ಯಾಂಗ್ಳೂರು ಸಿಟಿ ಆಗಿದ್ದರಿಂದ ಅದರ DG ಡೈರೆಕ್ಟರ್ ಜನರಲ್ ಪೊಲೀಸ್ ನಿಂಬಾಳ್ಕರ್ ಅವರನ್ನ ನಿನ್ನೆ ವರ್ಗಾವಣೆ ಮಾಡಿದ ಕಂಡು ಬರ್ತಾ ಇದೆ. ಅದು ಕೂಡ ನಮಗೆ ಗೊತ್ತಿದೆ. ನನ್ನ ಪ್ರಶ್ನೆ ಇದೆ, ಕಾಂಗ್ರೆಸ್ ಹೈಕಮಾಂಡ್ಗೆ ನೀವು ಎಲ್ಲದಕ್ಕೂ ಮೂಗು ತೋರಿಸ್ತೀರಿ. ಎಲ್ಲಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಟೇಟ್ಮೆಂಟು? ಎಲ್ಲಿದ್ದಾರೆ KC ವೇಣುಗೋಪಾಲ್ ಅವರು? ಸುರ್ಜೇವಾಲ ವಾರಕ್ಕೊಮ್ಮೆ ಬರ್ತೀರ ನೀವು, ಯಾಕೆ ಮಾತಾಡೋದಿಲ್ಲ ನಾವು? ಇದು 11 ಜನ ಸತ್ತು ಹೋಗಿರೋದು ಬಡವರ ಮಕ್ಕಳು, ಒಬ್ಬರೊಬ್ಬರಿಗೆ ಹಾಸನದ ಭೂಮಿಕ. ಆ ತಂದೆಯವ್ರಿಗೊಬ್ಬನೇ ಮಗ, ಹೌದಲ್ವ?